ಕೇಳ್ತೀವಿ, ಎಷ್ಟೊಂದು ಯೋಜನೆ ಇದೆ, ಕಾನೂನಲ್ಲಿ ಎಷ್ಟೊಂದು ನಮಗೆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡುವಂತ ಆಕ್ಟ್ಸ್ ಇದೆ, ಸೆಕ್ಷನ್ಸ್ ಇದೆ, ನಮಗೆ ಎಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಸರ್ಕಾರದಿಂದನೂ. ಆದ್ರೂ ಸಹ ಅದನ್ನು ನಾವು ಹೆಂಗ್ ಉಪಯೋಗಿಸ್ಕೊಂತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಕ್ಯಾಸ್ಟ್ ಡಿಫರೆನ್ಸ್, ಕ್ಲಾಸ್ ಡಿಫರೆನ್ಸ್, ಜೆಂಡರ್ ಡಿಫರೆನ್ಸ್, ಯಾವುದೇ ಒಂದು ಡಿಫರೆನ್ಸ್ ಆಗಲಿ ಸಮಾಜದಲ್ಲಿ ಹೋಗ್ಲಾಡಿಸ್ಬೇಕಂದ್ರೆ ಇಟ್ಸ್ ಓನ್ಲಿ ಥ್ರೂ ಎಜುಕೇಶನ್. ಇವತ್ತು ನಿಮ್ಮ ಮುಂದೆ ಯಾವ್ದು ನಾವು ಬಂದಿರ್ತೀವಿ ಅಥವಾ ಯಾರು ಇಲ್ಲಿ ಬಂದು ಕೂತಿದ್ದಾರೆ ನಿಮ್ಮ ಮುಂದೆ ಈ ಒಂದು ವೇದಿಕೆಯಲ್ಲಿ ಇದ್ರೆ ಅವರು ಪಡೆದಿರುವಂತ ಕ್ವಾಲಿಫಿಕೇಶನ್ಗೋಸ್ಕರ. ಹಂಗಾಗಿ ಎಜುಕೇಶನ್ಗೆ ಮಹತ್ವ ಇದೆ, ಅದು ಎಜುಕೇಶನ್ ಮಾಡಬೇಕು. ಬಹಳಷ್ಟು ಜನ ಈ ಬಾಲ್ಯ ವಿವಾಹ ಈ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬಹಳಷ್ಟು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ತುಂಬಾ ಜನರನ್ನು ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ. ಎಲ್ಲಿ ಹಳ್ಳಿಗೆ ಭೇಟಿ ಮಾಡಿದ್ರು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಯಾವಾಗ ಪಾಕ್ಸೋ ಕೇಸಸ್ ಆದಾಗ ವಿಕ್ಟಿಮ್ಸ್ ಜೊತೆಲಿ ಮಾತಾಡಿದೀವಿ. ಎಲ್ಲ ಕಾಮನ್, ಇವನ್ ನಮ್ಮ ಆಫೀಸ್ ಬರ್ತಾರಲ್ಲ ಪೆಟಿಷನರ್ಸ್, ಅವ್ರ ಹತ್ರನೂ ಮಾತಾಡ್ತೀನಿ. ಎಲ್ಲ ಕಾಮನ್ ವಿಚಾರ ಏನು ಗೊತ್ತಾ,